ಕರ್ಣ ಕರ್ಣ, ಪರಮಾತ್ಮ, ಬಾ ನನ್ನ ಸಂಗಡ. ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡಬೇಕಾಗಿದೆ. ಬಾ ನನ್ನ ಸಂಗಡ. ತಮ್ಮ ಚಿತ್ತ ಪರಮಾತ್ಮ. ಕರ್ಣ, ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿಯ ಪಕ್ಷದವನೆಂದು ತಿಳಿದಿದ್ದರೂ ಸಹ ನನ್ನನ್ನು ಇಷ್ಟು ದೂರ ಏತಕ್ಕಾಗಿ ಕರೆತಂದೆ ದೇವ? ಕರ್ಣ, ನೀನೆಂತಹ ವೈರಿಯ ಪಕ್ಷದವನಾಗುವೆ? ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠಪುತ್ರನು ನೀನು. ಏನು, ನಾನು ನಿನ್ನ ಪ್ರಿಯ ಬಂಧುವೆ? ಹೌದು. ಪ್ರಥಮ ಪಾಂಡವನೇ? ಹೌದು ಕರ್ಣ, ಹೌದು. ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ? ಹೌದು ಕರ್ಣ. ಬಹಳ ಚೆನ್ನಾಗಿದೆ ದೇವ, ಬಹಳ ಚೆನ್ನಾಗಿದೆ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ನನ್ನ ಮಾತನ್ನು ನೀನು ಸತ್ಯವೆಂದು ನಂಬು. ನೀನು ಪೂಜಿಸುತ್ತಿರುವ ಆ ಸೂರ್ಯ ದೇವನ ಆಣೆಗೂ ಸತ್ಯವೆಂದು ನಂಬಲೆ. ಸತ್ಯವೆಂದು ನಂಬದು ಸಹಜವಾದ ಆಧಾರಗಳೆಲ್ಲಿವೆ? ಏಕಿಲ್ಲ ಕರ್ಣ, ಏಕಿಲ್ಲ. ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ವರವಾಗಿ ಪಡೆಯಲು, ಮೊದಲನೇ ಮಂತ್ರವು ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಆಗ ಚಲಿಸಿದೆ. ಲೋಕಾಪವಾದಕ್ಕೆ ಎದುರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಸೂತರು ನಿನ್ನನ್ನು ತೆಗೆದುಕೊಂಡು ಹೋಗಿ ಸಾಕಿ ಸಲಹಿದರು. ಇಂದು ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿ ನನ್ನ ಎತ್ತ ಮಾತೆ. ಹೌದು ಕರ್ಣ. ಕೃಷ್ಣ, ಇದು ನಿಜವಾಗಿಯೂ ಸತ್ಯವಾದ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಸೂರ್ಯ ದೇವನ ಸಾಕ್ಷಿಯಾಗಿಯೂ ಸತ್ಯ ಸತ್ಯ ಸತ್ಯ. ನನ್ನ ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ. ಎನ್ನ ಭಾಗದ ದುರ್ವಿಧಿಯೇ, ಏನಗೈದೆ ವಿಧಿಯೆಂದು ಎನ್ನ ಬಾಳಲಿ ನಿನಗೆ ಕಣ್ಣೀರ ಧಾರೆಯೆರೆದಿವೆ. ಪರಮಾತ್ಮ, ಏನಗೈದೆ ವಿಧಿಯೆಂದು ಎನ್ನ ಬಾಳಲಿ ಕಣ್ಣಲ್ಲಿಗೆ ಕಣ್ಣೀರ ಧಾರೆಯೆರೆದಿವೆ.
ಎನ್ನ ಬಾಳಲಿ ಕಣ್ಣನಿಗೆ ಕಣ್ಣೀರ ಧಾರೆ ಎರೆದಿಯೇ, ಧಾರೆ ಎರೆದಿಯೇ. ಪರಮಾತ್ಮ ಮಾನವ ಸದ್ಗುಣಗಳೆಲ್ಲ ಉಚ್ಚ ಕುಲಕ್ಕೆ ಮೀಸಲಾಗಿ ಇಟ್ಟಿರುವೆಯ ಓದಿದಾತನೇ. ಮಾನವ ಸದ್ಗುಣಗಳೆಲ್ಲ ಉಚ್ಚ ಕುಲಕ್ಕೆ ಮೀಸಲಾಗಿ ಇಟ್ಟಿರುವೆಯ ಓದಿದಾತನೇ. ಮಾನವ ಸದ್ಗುಣಗಳೆಲ್ಲ ಉಚ್ಚ ಕುಲಕ್ಕೆ ಮೀಸಲಾಗಿ ಇಟ್ಟಿರುವೆಯ ಓದಿದಾತನೇ. ಯಾವ ಪಾಪಕ್ಕಾಗಿ ಜಗದಿ ಜನಿಸಿದೆ ವಿಧಿ, ಯಾವ ಪಾಪಕ್ಕಾಗಿ ಜಗದಿ ಜನಿಸಿದೆ ವಿಧಿ. ಏನಗೈದೆ ಏನಗೈದೆ ವಿಧಿಯೇ ಎಲ್ಲ ಬಾಳಲಿ ಕಣ್ಣನಿಗೆ ಕಣ್ಣೀರ ಧಾರೆ ಎರೆದಿಯೇ, ಧಾರೆ ಎರೆದಿಯೇ. ಎಲ್ಲ ಭಾಗದ ಪರಮಾತ್ಮ ಕರ್ಣ, ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯ ಎಂಬ ಪಾಶವನ್ನು ಕೊರಳಿಗೆ ಸುತ್ತಿರುವ ಪಾಂಡವರು. ಈ ಈರ್ವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ದಿಕ್ಕೆ ತೋಚದಂತಾಗಿದೆ ಅಲ್ಲ ಪರಮಾತ್ಮ. ಕರ್ಣ, ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ದುಷ್ಕೀರ್ತಿ ಕಳಂಕದಿಂದ ನಿನ್ನನ್ನು ಉದ್ಧಾರ ಮಾಡಿದರು. ಯಾರನ್ನು ಆಶ್ರಯಿಸಬೇಕೋ, ಯಾರನ್ನು ತ್ಯಜಿಸಬೇಕೋ ನೀನೇ ನಿರ್ಣಯ ಮಾಡಬೇಕಾಗಿದೆ. ಕರ್ಣ, ಪರಮಾತ್ಮ ಇನ್ನೊಂದು ವಿಚಾರ. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಈ ಕರ್ಣನಾರು, ಇವನನ್ನು ನೋಡಿದರೆ ನನಗೆ ಮರುಕುಂಟಾಗುವುದು ಎಂದು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಷಯವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವನು. ಸಂತೋಷದಿಂದ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಸಂತೋಷದಿಂದ ಬರುವ ಆಕೆಯನ್ನು ನೀನು ನಿರಾಶೆಗೊಳಿಸಬೇಡ ಕರ್ಣ. ನಾನು ಬಂದು ಬಹಳ ವೇಳೆ, ನಾನಿನ್ನು ಬರಲೇ ಕರ್ಣ. ತಮ್ಮ ಚಿತ್ತ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿದೇವಿ ನನ್ನ ಎತ್ತ ಮಾತೆ. ಅವರೊಡನೆ ಕೂಡಿ ಬಾಳುವ ಭಾಗ್ಯವೂ ನನ್ನ ಹಣೆಯ ಮೇಲೆ ಬರೆಯಲೇ ಇಲ್ಲವಲ್ಲ. ಇದುವರೆವಿಗೂ ನನ್ನ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇಂದು ನನ್ನ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಅದೆಂತಹ ಉಭಯ ಸಂಕಟ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನು ನನ್ನ ಕೈಯಾರೆ ನಾನೇ ಕೊಲ್ಲಲೇ ಪಾಂಡುಕುಮಾರರಂ ನಾಂ ಕೊಲ್ಲುವುದೇ.
ಕೊಲಲೆ ಪಾಂಡು ಕುಮಾರರಂ ಕೊಲ್ಲುವುದೇ ದುರದೋಳ್ ಸಂಬಂಧಿರಂ ಕೊಲ್ಲುವುದೇ ಹೊಲದಾಂ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೋಳ್ ಹಿರಿ ಸಂಪತ್ತಿ ನಿಂಬಾಳ್ವನೇ ಚಲದಿಂ ಪಾರ್ಥನರುಂಡವಂ ಸರಿಗೋ ಚಲದಿಂ ಪಾರ್ಥನರುಂಡವಂ ಸರಿದು ಮತ್ಸ್ವಾಮಿಗೆ ಆ ನನ್ನ ಸ್ವಾಮಿ ಕೌರವೇಂದ್ರನಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಚರಕೆನ ತುತ್ತಾಗಲೇ ಸಾಯಲೇ ಇದೇನು ಈ ರೀತಿ ಚಿಂತಾಜನಕನಾಗಿ ನಿಂತಿರುವೆ? ಈ ದಿನ ರಾಜ್ಯಸಭೆಯಲ್ಲಿ ನಡೆದ ವಿಚಾರವು ನಿನಗೆ ತಿಳಿದಿಲ್ಲವೇ? ಇದು ನಿಜವಾಗಿಯೂ ಸತ್ಯವಾದ ಸಂಗತಿಯೇ? ನಂಬು ಅಂಗರಾಜ, ನಂಬು. ಈ ಕರ್ಣನ ಉದಾರ ಹೃದಯವನ್ನು ತಿಳಿದ ಆ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಿಗೂ ನಿಮಗೂ ಇರುವ ಅವಿಭಾಜ್ಯ ರಾಜಭಕ್ತಿಯ ಭರವಸೆಯಿಂದ ಈ ರೀತಿ ತುಚ್ಛ ಮಾತಿನಿಂದ ಆಡುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನು ಅವೆಲ್ಲವನ್ನು ಕೇಳಿದವನ ಹಾಗೆ ಸುಮ್ಮನೆ ನಿಂತಿದ್ದರು. ಸ್ನೇಹದಲ್ಲೂ ವಂಚನೆ, ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು. ಸಭೆಯಲ್ಲಿ ಏನು ನಡೆಯಿತು? ಏನು ಶಕುನಿ? ಕೃಷ್ಣನು ರಾಜ್ಯಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನು ಎಚ್ಚೆತ್ತುಕೊಂಡನು. ಅವನಾಗ ಹಸಿದ ಹೆಬ್ಬುಲಿಯ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ಕರ್ಣ, ನಿನ್ನನ್ನು ನೋಡಿ ನನಗೆ ಎಷ್ಟೊಂದು ದುಃಖ ಗೊತ್ತೇ? ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ಯಾರಾದರೂ ಆಗಲಿ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡುವುದನ್ನು ಏನು ಹೇಳಿದರು ಶಕುನಿ? ಆ ದುರ್ವಾಕ್ಯಗಳನ್ನು ನಾನು ನುಡಿದ್ದಾರೆ, ಆದರೂ ಯತ್ನವಿಲ್ಲ. ಸೂತ ಕುಲದ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿ ಎಲ್ಲಿಯದು ಎಂದು ನಿಂದಿಸಿದರು. ಕರ್ಣ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ ಶಕುನಿ? ವಿಧಾತನ ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟಿರುವನೇನು? ಪ್ರತಿಷ್ಠಾಪರರಾದ ಆರ್ಯರು ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಈ ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ, ವಿಸ್ತಾರವಿಲ್ಲ. ಚಿರನಾಗು ಕರ್ಣ, ಚಿರನಾಗು. ದುರ್ಯೋಧನನು ನಿನ್ನ ಅವ್ಯಾಚ ಸ್ನೇಹವನ್ನು ಮರೆತದ ಕಾರಣ ನಿನ್ನಲ್ಲಿರುವುದು. ಯುದ್ಧದಲ್ಲಿ ಭೀಷ್ಮನು ಪರಾಜಿತನಾಗುವವರೆಗೂ ನೀನು ವಸ್ತ್ರಾಧಾರಣ ಮಾಡುವುದಿಲ್ಲ ಶಪಥವನ್ನು ಮಾಡು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಏಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದವರಿಂದ ಅಪಮಾನಿತನ ಇಚ್ಛೆ ಇದ್ದರೆ ನೀನು ವಸ್ತ್ರಾಧಾರಣ ಮಾಡು. ಇಲ್ಲದಿದ್ದರೆ ದುರ್ಯೋಧನ ನಿನ್ನ ವಿಚಾರದಲ್ಲಿ
ತಟಸ್ಥ ಭಾವವನ್ನು ವಹಿಸುವನು. ದುರ್ಯೋಧನನಲ್ಲಿ ಇಂಥ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನ ಪರಾಜಿತನಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ. ನಾನು ನಿನಗಾಗಿ ಎಲ್ಲೆಲ್ಲಿ ಹುಡುಕಿದ್ದು ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಇಲ್ಲಿ ನಿಲ್ಲುವ ಪ್ರವೃತ್ತಿಯೇ ಇಲ್ಲ. ಕರ್ಣ, ಇನ್ನೇನು ಶಕುನಿ, ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ನಾನು ಬಹುವಾಗಿ ಯೋಚಿಸಿ ನಾನು ಸೇನಾಧೀಶನಾಗಿ ಮಾಡಬೇಕೆಂದು ನಿರ್ಧರಿಸಿದ್ದೆನು. ಇದೇನು ಪರ್ಯಾಸವೇ ಕೌರವೇಶ್ವರ? ಏಕೆ ಮಾವ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು, ಮರೆಯಬೇಡ. ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿ ಆಗಿದ್ದರು. ಅವರೆಲ್ಲರೂ ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಕೂಡಲು ಹಿಂಜರಿಯುವುದಿಲ್ಲ. ನಿನಗೆ ಭೀಷ್ಮರು ಪರಾಜಿತನಾಗುವವರೆಗೂ ಕರ್ಣನ ಅಸ್ತ್ರದಾನ ಮಾಡುವುದಿಲ್ಲ ಈಗ ಶಪಥವನ್ನು ಮಾಡಿರುವನು. ಅವನಿಗೆ ನೀನು ಸೇನಾಧಿಪತ್ಯವನ್ನು ವಹಿಸಿದರೆ ಅವನು ಶಪಥವನ್ನು ಮೀರಿ ನಿರ್ವಹಿಸುವಂತೂ ಇಲ್ಲ. ಈಗ ನಾನೇನು ಮಾಡುವುದು ಮಾವ? ಮಾಡುವುದಿನ್ನೇನಯ್ಯ, ಸೈನ್ಯಾಧಿಪತಿಯನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿರುವುದು. ನಾನು ಹಾಗೆ ಮಾಡುವೆ, ನೀನು ನನ್ನ ಸಂಗಡ ಬಾ ಮಾವ. ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸ್ವಜನರಿಂದ ಪರಿಚಯಿಸಲ್ಪಟ್ಟು ನನ್ನ ಕೈ ಹಿಡಿದ ಪತಿಗಳು ಭೋಗ್ಯ ವಸ್ತುವಿನಂತೆ ನನ್ನನ್ನು ದ್ಯೋತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ದುಶ್ಯಾಸನದಿಂದ ಅಪಮಾನಿಸಲಾದಿತು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷಕೆಯಂತೆ ಕಾಡಿಂದ ಕಾಡಿಗೆ ಅಲೆದದ್ದು ಆಯಿತು. ಕದ್ದ ಕಳ್ಳನಂತೆ ತಲೆಮರೆಸಿಕೊಂಡು ಆ ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವು. ಉಳಿದೆರಡು ದಿನಗಳಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನನ್ನು ಬರೆದಿರುವೆ ದೇವಾ, ಏನೇನನ್ನು ಬರೆದಿರುವೆ? ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರೋಳು? ಪ್ರಿಯತಮೆ, ಏಕೆ? ಏನಾಯಿತು? ಆವತಾಪದಿಲುಂಡು ಕಣ್ಣೀರಂ ಕರೆಯುತ್ತಿರುವೆ ಕಾಂತೆ, ಪಾಂಡವರ ಪಟ್ಟ ಮಗಿಸಿ ಭೀಮನ್ ಮನೋನ್ಮಣಿ ವಾಸುದೇವನ ತೊರೆಯು ನಮಗಿರಲು ಪ್ರಿಯೆ
ವಾಸುದೇವನ ಆದರೆಯು ನಮಗಿರಲು ಒಂದು ಯಾವುದೇ ಕೊರತೆ ಪರಮ ವಿಕ್ರಮದಿ ಪರಿಹರಿಸದಿರ್ಪರೇ ಈ ಪ್ರಚಂಡ ದೇವ ಚಿಂತಿತೆ ನಂದಿನೇ ಏಕ ಚಿಂತಿತೆ ನಂದಿನಿ ಭಯವದೆಡು ಪಾಂಚಾಲ್ ಪರಮ ಸದ್ಗುಣಿ ಪ್ರಿಯ ಏಕ ಚಿಂತಿತೆ ನಂದಿನಿ ತುಳದು ದುರುಳ ತುರುಗತಿಲ್ಲ ಮೊದೆದೋ ಮುದಕರುವೆ ದುರುಳ ತುರುಪತಿಲ್ಲ ಮೊದೆದೋ ಮುದಕರುವೆ ಹನುಮಗಂಧರವರನು ಒದಿಸದೆ ಪ್ರಿಯ ದೂರದಲ್ಲೇ ಹನುಮಗಂಧರವರನು ಒದಿಸದೆ ಪ್ರಿಯ ದೂರದಲ್ಲೇ ತೊಡ ತಟ್ಟಿ ಕುರುಗೊಟ್ಟಿ ಅದ ಮೆಟ್ಟಿ ನಿಲ್ಲುವೆ ಹೌದು ಪ್ರಿಯ ತೊಡ ತಟ್ಟಿ ಕುರುಗೊಟ್ಟಿ ಅದ ಮೆಟ್ಟಿ ನಿಲ್ಲುವೆ ಪ್ರಿಯ ಏಕ ಚಿಂತಿತೆ ರೂಪದ ನಂದಿದೆ ಭಯವ ಬಿಡು ಪಾಂಚಾಲ್ ಪರಮ ಸದ್ಗುಣಿ ಪ್ರಿಯ ಏಕ ಚಿಂತಿತೆ ರೂಪದ ನಂದಿದೆ ರೂಪದ ನಂದಿದೆ ರೂಪದ ನಂದಿದೆ ಏನಾಯ್ತು ನಿಷ್ಕಾರಣವಾಗಿ ಅಳುತ್ತಿರುವೆಯಲ್ಲ ನನ್ನೊಡೆ ತಿಳಿಸಬಾರದೆ ನಾನು ನಿಷ್ಕಾರಣಳಾಗಿ ಅಳುತ್ತಿಲ್ಲ ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ ನೀವು ಪುರುಷರು ನಿಮ್ಮನ್ನು ಯಾರಾದರೂ ದುರ್ವಾಕ್ಯಗಳನ್ನಾಡಿದರೆ ಅಥವಾ ಅಪಮಾನ ಮಾಡಿದರೆ ನೀವೇ ಅವರಿಗೆ ಸರಿಯಾಗಿ ಪ್ರತೀಕಾರ ಮಾಡಿ ಬರುತ್ತೀರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಅನ್ಯರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಸಹ ಅವರಿಗೆ ಪರರ ಆಶ್ರಯ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನೇಕೆ ಸೃಷ್ಟಿಸಿದೆ ದೇವಾ, ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವತ್ ಸ್ವರೂಪಿಗಳಾದ ಋಷಿಗಳು ಮಾಡಿದ ಆಜ್ಞೆ. ಹೌದು ಹೌದು, ಪತ್ನಿಯನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ಆಜ್ಞೆ ಮಾಡಿದರೇನು? ಅಯ್ಯೋ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಅಣ್ಣನ ಒಂದು ದಿನದ ಅವಿವೇಕದಿಂದಾಗಿ ಈ ನಿಂದೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಿಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಮನ್ನಿಸುವಂತೆ ನಾನು ನಿನ್ನಲ್ಲಿ ಅದೆಷ್ಟು ಸಾರಿ ಕೇಳಿಕೊಂಡಿಲ್ಲ. ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಅದಿರಲಿ, ಈ ದಿನ ನೀನೇಕೆ ಈ ರೀತಿ ಇರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು ಸ್ವಾಮಿ. ಆದರೆ ಅದರಿಂದ ಆಗುವ ಲಾಭವಾದ್ರೇನು? ಎಷ್ಟೇ ಆಗಲಿ ನೀನು ನಿಮ್ಮಣ್ಣನವರ ಆಜ್ಞಾಧಾರಕನು. ಆ ನಿಮ್ಮಣ್ಣನವರ ಆಜ್ಞೆಯ ಹೊರತಾಗಿ ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಹಾಗಾದ್ರೆ ಕೇಳಿ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿದ್ದರು. ಇನ್ನೇನು ಸಂಧಿ ಆಗೋದ್ರಲ್ಲಿದೆ. ಆಗಲಾದರೂ ಬಿಸಿದ ಈ ನಿನ್ನ ಕೇಶಿ ರಾಶಿಯನ್ನು ನುಡಿಗಟ್ಟುವೆಯಷ್ಟೇ ಎಂದು ಅಪಹಾಸ್ಯ ಮಾಡಿದಳ ಪ್ರಿಯ. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಪ್ರಿಯೆ, ಯಾರು ರಾಯಭಾರಕ್ಕೂ ಇರುವವರು? ಮತ್ತಾರು? ಅಣ್ಣನಾದ ಶ್ರೀಕೃಷ್ಣನೇ. ಮಾಪಿಕಾಂಗನೆಯ ವಿಲಾಸ ವಿಭ್ರಮಗಳಲ್ಲಿ ಮುದ್ದುನಾದ ಯಗುದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ಭಾವಿಸಿದ್ದನು. ಅದಿರಲಿ, ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ ಪ್ರಿಯ. ಏನೆಂಬುದಾಗಿ? ಭಾನುಮತಿ, ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು. ಭಾಪು ಪಾಂಚಾಲಿ ಭಾಪು.
ನೀನು ನಮ್ಮೊಡನೆ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದ್ದೆ. ಜಾಣೆ, ಮಹಾಜಾಣೆ ಅಲ್ಲವೇ ನೀನು? ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಜೀವನ ಪಟ್ಟದ ರಾಣಿಯು ನೀನೆ ಅಲ್ಲವೇ? ಜೀವನ ಪಟ್ಟದ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಗುರುಕುಲ ಅದಮರ ಕೆಣಕು ಶರಣದು ಗುರುವಂಶವದ ನಾಶವಗೈವೆ. ಗುರುಕುಲ ಅದಮರ ಕೆಣಕು ಶರಣದು ಗುರುವಂಶವದೇ ನಾಶವಗೈವೆ. ಗುರುಳದು ಶೋಷನ ಒಡಲನು ಬಗೆದು, ಗುರುಳದು ಶೋಷನ ಒಡಲನು ಬಗೆದು, ಮೆಚ್ಚಿದ ಮುದಿಯಲು ಕಟ್ಟಿಸುವೆನುನ, ಬಿಟ್ಟಿದ ಮುದಿಯಲು ಕಟ್ಟಿಸುವೆನುನ, ಜಾಣೆ ಮುದ್ದಾಡುವೆನು ಬಾರೆ, ಈ ಜೀವನ ಪಟ್ಟದ ರಾಣಿಯು ನೀನೆ, ಜೀವನ ಪಟ್ಟದ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಪಡೆಯನ್ನು ಪಡೆಯು ತರಣದು ವಂಶವನ್ನೇ ನಾಶವಗೈವೆ. ರಿಪುಗಳ ಪಡೆಯನ್ನು ಪಡೆಯು ತರಣದು ಕೌರವರ ನಾಶವಗೈವೆ. ದುರುಳ ದುರ್ಯೋಧನ ಪೊದೆಯನ್ನು ಮುರಿದು, ದುರುಳ ದುರ್ಯೋಧನ ಪೊದೆಯನ್ನು ಮುರಿದು, ಬಿಟ್ಟಿದ ಮುದಿಯನ್ನು ಕಟ್ಟಿಸುವೆನುನ, ನಿನ್ನಯ ತೇಡಲು ತೇರಿಸುವೆನುನ, ಜಾಣೆ ಮುದ್ದಾಡುವೆನು ಬಾರೆ, ಈ ಜೀವನ ಪಟ್ಟದ ರಾಣಿಯು ನೀನೆ, ಜೀವನ ಪಟ್ಟದ ರಾಣಿಯು ನೀನೆ, ಜಾಣೆ ಬಲು ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಅಂತೂ ನೀನು ನಮ್ಮೊಡನೆ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದ್ದೆ. ಚತುರಳು, ಮಹಾಚತುರಳು. ಸ್ವಾಮಿ, ನೆನಪಿದೆಯೇ? ಹಿಂದೆ ಒಂದು ದಿನ ಬಿಚ್ಚಿದ ಈ ನನ್ನ ಕೇಶ ರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಮತ್ತು ಹೇಳಿದ್ದಿರಿ. ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಡಿಯಲ್ಲ ಈ ಪ್ರಚಂಡ ಭೀಮ. ಹಾ ಹೇಳುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ನಾನು ಇಚ್ಛಿಸುವುದೇನಾಗುವುದು? ಎಷ್ಟೇ ಆಗಲಿ ನೀನೋ ನಿಮ್ಮಣ್ಣನವರ ಆಜ್ಞಾಧಾರಕನು. ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತೇನೆ. ಧರ್ಮ ಪಾರಾಯಣನಾದ ಯುಧಿಷ್ಠಿರನು ಆ ಕುರುಕುಲ ಕುಂದಿ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ನಾನು ಒಂದರಗಳಿಗೆಯೂ ಕ್ಷಮಿಸುವುದಿಲ್ಲ. ಮೈಕ ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನ ಕೋಪವನ್ನು ಸಮಾಧಾನ ಪಡಿಸಲು ನಿಮ್ಮ ಹೊರತು ಮತ್ತಾರು ಶಕ್ತರಲ್ಲ. ಸಹೋದರ ಅರ್ಜುನ, ಈ ಸಾರಿ ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ದ್ರೌಪದಿ, ಏನಾಯಿತು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡಿರಬಹುದಲ್ಲ. ಸಮಯಕ್ಕೆ ಸರಿಯಾಗಿ ಬಂದಿರಿ.
ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದನು. ಈಗ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಆ ವಿಚಾರವನ್ನು ತಿಳಿಸಿದನು. ಈ ಸಂಧಿಯು ನಿಮಗೆ ಸತ್ಯವಾಗಿ ಕಾಣಬಹುದು. ಆದರೆ ನಾನಿದನ್ನು ಪಾಂಡವರ ಕಳಂಕವೆಂದೇ ಭಾವಿಸುತ್ತೇನೆ. ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡವರಾಗಿದ್ದರು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಧರ್ಮನಂದನ, ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಬೇಡುವುದಿಲ್ಲ. ನಾನು ಮತ್ತು ಈ ಗದ ಜಗದ ಮಹಾಯುಧ, ಈ ಗದ ಜಗದ ಮಹಾಯುಧ, ಈ ಗದ ಇವೆರಡೇ ಸಾಕು ಇಡೀ ಕುರುಕುಲವನ್ನು ಸಮೂಲವಾಗಿ. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ, ನಾನು ನನ್ನ ಇಚ್ಛೆಗೆಂತೆ ಮಾಡುತ್ತೇನೆ. ಭೀಮಸೇನ ನಿಲ್ಲು. ನಿನ್ನ ಕೋಪವನ್ನು ತಡೆಯುವಂತ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮ್ಮ ಹಿರಿಯವನು. ಆತನ ಮಾತುಗಳನ್ನು ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇ ನಿಮ್ಮದನ್ನು ಮರೆಯುವುದೇ ನಿಮಗೆ ಉಚಿತವೆನಿಸುತ್ತಲ್ಲವೇ? ದೇವಿ, ಯುದ್ಧವು ಎಂಥ ಘೋರ ಕರ್ಮವೆಂಬುದನ್ನು ನೀವು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದೇ ಆದರೆ ಮುಂದೆ ನಾವು ನಮ್ಮ ವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕೋಸ್ಕರವಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತೇನೆ. ರಾಜೇಂದ್ರ, ಹಿಂದೆ ಧೌಮ್ಯನನ್ನು ಸಂಧಿಗಾಗಿ ಕಳಿಸಿ ಅಪಮಾನಕ್ಕೆ ಗುರಿಪಡಿಸಿದ್ರಿ. ಕುಲ ಪುರೋಹಿತನನ್ನು ಸಂಧಿಗಾಗಿ ಕಳಿಸಲು ಇದು ಮದುವೆಯ ಔತಣವಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಆದರೆ ಈಗ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಸಂಧಿಗಾಗಿ ಕಳಿಸಿ ಅಪಮಾನಕ್ಕೆ ಗುರಿಪಡಿಸಿದಿರ ಎಂಬುದೇ ನನ್ನ ಚಿಂತೆ. ಏನೇ ಕೋಲಾಹಲ, ಏನೇ ಶಬ್ದ? ನನಗಿಲ್ಲಿ ಕೆಲಸವಿಲ್ಲ. ಅವರಿಷ್ಟೇ ಅಂತ ಅವರುಗಳಲ್ಲಿ ನನಗೆ ದ್ವಂದ್ವ ಮಾಡುತ್ತೇನೆ. ನಿಮ್ಮ ಅಪೌಷ್ಯ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ, ಪ್ರತಿಜ್ಞೆಯಿಂದ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮವನ್ನು ಸ್ವೀಕರಿಸು. ನಿಮಗೆ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಸಂಧಿಯ ವಿಚಾರವು ನಡೆಯುತ್ತೆ ಪರಮಾತ್ಮ. ನಾನು ಓದೋದು ಅದಕ್ಕಾಗಿಯೇ ಅಲ್ಲವೇ? ನಡಿ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಅವರಿಚ್ಛೆ ಅಂತ ಅವರು ಮಾಡಲಿ, ನನಗೆ ತೋರಿದ್ದನ್ನು ನಾನು ನಡೆದುಕೊಳ್ಳುತ್ತೇನೆ. ಅಣ್ಣನ ಮಾತು ಮುಗಿಯಲಿ. ನಿನ್ನ ಮಾತು ಮುಗಿದುವಾಗಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲ ತಕ್ಕ ರೀತಿಯಲ್ಲಿಯೇ ನಡೆಯಿತು. ನಾನು ನಿರೀಕ್ಷಿಸಿದಂತೆ ತಕ್ಕ ರೀತಿಯಲ್ಲಿ ನಡೆಯಿತು. ನಾನಿನ್ನು ತಡೆಯಲಾರೆ ಲಕ್ಷ್ಮೀಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ ನಿನ್ನ 5 ಗ್ರಾಮಗಳಿಗೆ ಸಂಧಿ ಆಯ್ತಷ್ಟೇ. ಭೀಮಸೇನ, ನಾನು ಓದೋದು ಅದಕ್ಕಾಗಿಯೇ ಅಲ್ಲವೇ? ಈಗ ತಿಳಿಯಿತು ನಿನ್ನ ಅಭಿಮತ.
ಅಜ್ಞಾತ ವಾಸದ ನೆಪದಿಂದ ಅರ್ಜುನನು ಬಳೆಯನ್ನು ತೊಟ್ಟನು. ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಬಳೆಯನ್ನು ತೊಟ್ಟಲು ಅವನಿಸುತ್ತಿರುವ ಯಾದವಾಗಲಿ ಈ ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ? ನಿನಗೆ ಇಷ್ಟೊಂದು ಕೋಪ ಬೇಕೆ ಭೀಮಸೇನ? ಸಮಾಧಾನ ತಂದುಕೊಂಡು ಎಲ್ಲವನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆಂದು ನಾನು ಹೇಳಿರಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗದಂತಹ ಸಂಬಂಧವಿರುವುದು? ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು ಭೀಮಸೇನ. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ಇಷ್ಟದಿದ್ದಾಗಿತ್ತು ಕೃಷ್ಣ, ಅದನ್ನು ಸಾಧಿಸಿದೆ. ಅಗ್ರಜ, ಸಹೋದರರೇ, ನಿಮ್ಮ ಅಪೌಷ ವರ್ತನೆಯ ಪುರಸ್ಕಾರವನ್ನು ನೀವೇ ಭುಂಜಿಸಿರಿ. ಈ ಭೀಮನದಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾವ್ದೇವಿ ನೀನು ನಿಶ್ಚಿಂತನಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಅಬ್ಬಾ, ನೀನು ನಿಜವಾಗಿ ಹಿಡಿಂಬಪತಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ಎಲ್ಲವನ್ನು ನಾನು ಹೇಳಿದಂತೆ ಕೇಳಿರಿ. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿ ನನಗೆ ಒಪ್ಪದು ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಕುರುಕುಲ ಕುಂದಿ ದುರ್ಯೋಧನನ ಸಂದೇಶ? ಕುರುಕುಲ ಕುಂದಿ ದುರ್ಯೋಧನನ ಸಂದೇಶ? ಸಂದೇಶ ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈ ಕೊಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಿನಗೆ ಆ ವಿಚಾರವನ್ನು ಹೇಳಲಾಗುವುದಿಲ್ಲ ಭೀಮಸೇನ. ಈ ಪರಿಹಾಸ್ಯ ಏಕೆ ಕೃಷ್ಣ? ಕಂಡರೆ ಅಷ್ಟೊಂದು ಭಯವಾಗುವುದು ನನಗೆ. ಆಗಲಿ ಭೀಮಸೇನ, ಈಗ ನೀನು ನನ್ನ ಬಂದಿ. ಕೋಪ ಮಾಡುವುದಿಲ್ಲವಷ್ಟೇ, ಕ್ಷಣಕಾಲ ಮಾತ್ರ. ಹಾಗೆ ಆಗಿಲ್ಲ. ಈ ಗದೆಯನ್ನು, ಆ ವಿಚಾರವನ್ನು ಕೇಳಬೇಕಲ್ಲವೇ? ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರಿ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಕೇಳಬೇಕು ಕಂಡೆಯ? ನಿನ್ನ ತಂಗಿ ನಿನ್ನ ಮಾತನ್ನೆಂದಾದ್ರೂ ಮೀರಿರುವಳೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೇನೋ ನೋಡು. ಅಣ್ಣ, ಇದೆಂತಹ ಪರಿಹಾಸ್ಯವಣ್ಣ? ಇದು ಪರಿಹಾಸ್ಯವಲ್ಲ. ನೀನು ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ಪಂಡಿತೆಯಂತೆ, ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೇನೋ ನೋಡು. ಪಾಂಚಾಲಿ, ನನ್ನ ಕೈಗಳನ್ನು ಬಂಧಿಸು. ಹಾಗೆ ಆಗಲಿ ಪ್ರಾಣಿಸ್ತರ. ಈಗ ಸಮಾಧಾನವಾಯಿತು. ಈಗ ಕೇಳಿರಿ ಎಲ್ಲರೂ. ಭೀಮಸೇನ, ಕೃಷ್ಣ, ದ್ರೌಪದಿ, ಅಣ್ಣ, ಧರ್ಮನಂದನ, ಕಿರೀಟಿ, ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ಇಂದು ದುರ್ಯೋಧನನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುಗುಣವಾಯಿತು. ಯಾರು ಈ ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರಾದರೂ ಆತ್ಮರು? ಯಾರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನು ಈ ಕಾರ್ಯವನ್ನು ಮಾಡಿದನು. ಇಂತಹ ಕಾರ್ಯವು ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಇದಕ್ಕೆ ನಿಮ್ಮ ಉತ್ತರವೇನು? ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ನಿಯನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಕುರುಕುಲ ಕುಂದಿ ಕೌರವರು. ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ತಮ್ಮ ಸಂಧಿಯ ವಿಚಾರಕ್ಕೆ ಕೊಟ್ಟ ವಿಚಾರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಸಹ ಕೊಡಲು ಒಪ್ಪಲಿಲ್ಲ. ನೀವು ಭೂಮಿಯನ್ನು ಗಳಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ಬರುವುದೆಂದು ಹೇಳಿದರು. ಪರಮಾತ್ಮ,
ನಮಗೆ ಉಳಿದಿರುವುದು ಇದೊಂದೇ ಸಂದೇಶ, ಅದು ಯುದ್ಧ. ಮುಂದೆ ಬಂದು ನಿಂತಿರುವುದು ಯುದ್ಧ. ಪಾಂಚಾಲಿ, ಪ್ರಾಣೇಶ್ವರ, ನನ್ನ ಕೈಗಳನ್ನು ಬಿಡಿಸು, ಬಿಡಿಸು. ಏನು ಮಾತು ನೀನು ಕೇಳುವುದಿಲ್ಲವೇ? ಧರ್ಮನಂದನ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ಧನಂಜಯ, ನನ್ನ ಪ್ರಿಯ ಶಿಷ್ಯನಲ್ಲವೇ? ಸಹೋದರನಲ್ಲವೇ? ನೀನಾದರೂ ಬಿಡಿಸುವುದು? ಓ, ನೀನು ಬಿಡಿಸುವುದಿಲ್ಲವೇ? ವಾಸುದೇವ, ಇದು ಕಪಟ ನಾಟಕ ಸೂತ್ರಧಾರಿ ನೀನೇ ಕಟ್ಟಿಸಿರುವೆ, ನೀನಾದರೂ ಬಿಡಿಸು. ನಿನ್ನ ಪಾದಗಳಿಗೆ ಶರಣು. ಏನು, ನೀನು ಬಿಡಿಸುವುದಿಲ್ಲವೇ? ನಂಬಿದ ದೈವನೇ ಕೈಕೊಟ್ಟನೆ. ಬೇಡ, ಯಾರೂ ಬಿಡಿಸುವುದು ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಈಗ ಕೇಳಿರಿ ಹೇಳಿದರು. ಆ ದಿನ ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪ್ರಭಾವದಿಯನ್ನು ಮುಟ್ಟಿದಾಗ ಮುಕ್ತ ಕೇಶಿಯಾಗಿ ಕಣ್ಣೀರುತ್ತಾ ಪಾಂಡವರ ಅಪಕೀರ್ತಿ ರೂಪುಗೊಂಡಂತೆ ನಿಂತಿದ್ದ ಪಾಂಚಾಲನೊಂದಿಗೆ ಸಮ್ಮುಖದಲ್ಲಿ ಅಂದು ನಾನು ಪ್ರತಿಜ್ಞೆಯನ್ನು ಮಾಡಿದ್ದೆನು. ಈಗಿನ ಯುದ್ಧಕ್ಕೆ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡಿದೆನು. ಸತ್ಯವಾಗಿದ್ದರೆ, ನನ್ನ ತಾಯಿಯಾದ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೆ ನಿಜವಾಗಿದ್ದರೆ, ಮುಂಬರುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ದುರ್ಯೋಧನದ ರಾಜ ಕಿರೀಟವನ್ನು ಈ ಧರಣಿಗೆ ಅಪ್ಪಳಿಸಿ ನನ್ನ ಗಾಲಿ ಎಡಗಾಲಿನ ಒದ್ದು ಪುಡಿ ಪುಡಿ ಮಾಡಿ ಆ ನಂತರ ಅವನ ತೊಡೆಯನ್ನು ಈ ನನ್ನ ಉಕ್ಕಿನ ಗದೆಯಿಂದ ಪ್ರಹಾರಿಸಿ ಉಚ್ಚುಡುಗುರು ಮಾಡುವೆನು. ಅದನಂತರ ಅವನ ಸಹೋದರ ದುಷ್ಟಕೀಟ ದುಶ್ಯಾಸನ ವಕ್ಷಸ್ಥಳವನ್ನ ಬಗೆದ ಅವನ ಗುಂಡಿಗೆಯಿಂದ ಕಾರಂಜಿಯಂತೆ ಚಿಮ್ಮಿ ಬರುವ ರಕ್ತವನ್ನು ಈ ಪಾಂಚಾಲನಂದಿನಿ ಮುಡಿಗೆ ತೈಲವನ್ನಾಗಿ ಹಚ್ಚುವೆನು. ಆ ನಂತರ ಅವನ ದಂತಗಳನ್ನು ಕಿತ್ತು ಅದೇ ದಂತದಿಂದ ಮುಡಿಯನ್ನು ಬಾಚುವೆನು. ಅವನ ಕರುಳುಗಳನ್ನು ಎಳೆ ಎಳೆ ಎಳೆಯಾಗಿ ಬಿಡಿಸಿ ಅದೇ ಕರುಳಿನ ಮುಡಿಯನ್ನು ಕಟ್ಟುವೆನು. ವಾಸುದೇವ, ನಾನು ಹೀಗೆ ಮಾಡದೆ ಹೋದರೆ ನನಗೆ ಘೋರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ